ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿನೇ, ಟೊಮೆಟೊ ಕುರ್ಮಾ. ಈ ಸೈಡ್ ಡಿಶ್ಶು ಬೆಳಗ್ಗೆ ಎದ್ದರೆ ರಾತ್ರಿ ತನಕ ಏನಪ್ಪ ಮಾಡೋದು ಅಂತ ಯೋಚನೆ ಜಾಸ್ತಿ ಇರುತ್ತೆ ಎಲ್ಲ ಹೆಂಗಸ್ರಿಗೂ, ಹೌಸ್ ವೈಫ್ಗೂ. ನಾನು ಅದರಿಂದ ಸೈಡ್ ಡಿಶ್ ಆದಷ್ಟು ಜಾಸ್ತಿ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಸೈಡ್ ಡಿಶ್ ಇಡ್ಲಿಗೆ ಏನು ಮಾಡೋದು, ದೋಸೆ, ಚಪಾತಿ, ಮುದ್ದೆ, ಅನ್ನಕ್ಕಂತ. ಮತ್ತು ಅದಕ್ಕಿಂತ ಇನ್ನೊಂದು ಹಚ್ಕೊಳ್ಳೋ ಪಲ್ಯ ಏನು ಮಾಡೋದು ಅಂತ. ಇವತ್ತು ನಾನು ಸೈಡ್ ಡಿಶ್ಶೇ ಹಾಕಿದ್ದೀನಿ. ಇಡ್ಲಿ, ದೋಸೆ ಮತ್ತು ಚಪಾತಿ, ಪೂರಿ, ಅನ್ನಕ್ಕೂ ಇದು ತಿನ್ಬೋದು, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಕುರ್ಮಾ. ಈ ಟೊಮೆಟೊ ಹೆಂಗೋ ರೇಟ್ ಕಡಿಮೆ ಇದೆ. ನಾಟಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು 1 kg ತೊಗೊಂಡಿದ್ದೀನಿ. ಈಗ ಇದನ್ನು ಕುರ್ಮಾ ಮಾಡೋಣ. ಫ್ರೆಂಡ್ಸ್, ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು, ಕಲರು ಚೆನ್ನಾಗಿರುತ್ತೆ ಅಂಥ ಟೊಮೆಟೊ ತೊಗೋಬೇಕು. ನಾಟಿ ಟೊಮೆಟೊ ಆದಷ್ಟು ನಾಟಿ ಫಾರಮ್ ಎರಡು ಅರ್ಧ ಅರ್ಧ ತೊಗೊಳ್ಳಿ. ಬರೀ ನಾಟಿ ತೊಗೊಂಡ್ರೆ ನಿಮ್ಗೆ ಹುಳಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ನಾಟಿ ಟೊಮೆಟೊ ಮತ್ತು ಫಾರಮ್ ಟೊಮೆಟೊ ಇದು ಅರ್ಧ kg, ಅದು ಅರ್ಧ kg ಅಂತ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಾಯಿ ನೋಡಿ, ಒಂದೊಳ್ಳು ಕಾಯಿ, ಸಣ್ಣ ಕಾಯಿ ಅದರಿಂದ ಒಂದೊಳ್ಳು ಕಾಯಿ ಅದು ಸಪ್ರೇಟಾಗಿ ಆಮೇಲೆ ರುಬ್ತೀನಿ. ಈಗ ಫಸ್ಟು ಒಗ್ಗರಣೆ. ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಸೇರಿಸ್ಕೊಳ್ಳಿ. ನೀವು ಎಷ್ಟೇ ಎಣ್ಣೆ ಹಾಕಿದ್ರು ಎಣ್ಣೆ ಇಲ್ಲದೆ ಇರೋಂಗೆ ಇರುತ್ತೆ. ಅದರಿಂದ ಎಣ್ಣೆ ಒಂದು ಸ್ವಲ್ಪ ನೀವು ಧಾರಾಳವಾಗಿ ಸೇರಿಸ್ಕೋಬೇಕು. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬಾಸುಮತಿ ಎಲೆ ಸೇರಿಸಿದ್ದೀನಿ ನಾನು. ಬಾಸುಮತಿ ಎಲೆ ನೀವು ಅದಿಲ್ಲ ಅಂದರೆ ನೀವು ಮಾಮೂಲಿ ಪಲಾವ್ ಎಲೆ ಸೇರಿಸ್ಕೊಳ್ಳಿ. ನಾನಿವತ್ತು ನಮ್ಮ ಮನೇಲಿ ಗಿಡ ಇದೆ, ಅದರಿಂದ ಬಾಸುಮತಿ ಎಲೆ ಸೇರಿಸ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ, ಚಕ್ಕೆ ಲವಂಗ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ, ಒಂದು ದಪ್ಪದ ಈರುಳ್ಳಿ ನೀವು ಜಾಸ್ತಿ ಬೇಕಾದರೂ ಸೇರಿಸ್ಕೊಬೋದು. ನೋಡಿ, ಈ ಟೊಮೆಟೊ ಎಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು 80% ಪೇಸ್ಟ್ ಮಾಡಿದ್ರೆ ಸಾಕು. ತುಂಬ ನೈಸಾಗೆಲ್ಲ ಮಾಡೋದು ಏನು ಅಷ್ಟೊಂದು ಏನು ಬೇಕಾಗಿಲ್ಲ. ಒಂದು 80% ಪೇಸ್ಟ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ನೋಡಿ ಫ್ರೈ ಆಗ್ತಾಯಿದೆ ಈರುಳ್ಳಿ. ಎಣ್ಣೆ ಆದಷ್ಟು ಎಣ್ಣೆ ಜಾಸ್ತಿ ಬಿಟ್ಕೊಳ್ಳಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಪೇಸ್ಟ್ ಸೇರಿಸ್ಕೊಳ್ಳೋಣ. ಟೊಮೆಟೊ ಪೇಸ್ಟ್ ಸೇರಿಸಿದ ಮೇಲೆ ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ ನೀವು. ಇನ್ನೊಂದು ಗಟ್ಟಿ ಇರೋ ಪಾತ್ರೆ ಇಟ್ಕೊಳ್ಳಿ, ಯಾಕಂದರೆ ಇದಕ್ಕೆ ನೀರು ಏನು ಸೇರಿಸಲ್ಲ. ಆಮೇಲೆ ನೀರು ಸೇರಿಸ್ತೀನಿ. ಇವಾಗ ಸದ್ಯಕ್ಕೆ ನೀರಂತೂ ಸೇರ್ಸೋಕ್ಕೆ ಹೋಗಲ್ಲ. ಇದು ಚೆನ್ನಾಗಿ ಟೊಮೆಟೊ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಬಾಡಿಸ್ತಾ ಕಲರ್ ಚೇಂಜ್ ಆಗುತ್ತೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಫಸ್ಟ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಕಲರ್ ಹೆಂಗೆ ಚೇಂಜ್ ಆಗ್ತಾ ಬರ್ತಾಯಿದೆ. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಪೇಸ್ಟು. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿನ್ನ ನಿಧಾನಕ್ಕೆ ಆಗುತ್ತೆ. ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕು. ಇದೇನು ಫ್ರೈ ಮಾಡ್ಕೊಳ್ಳೋದು ಏನಿಲ್ಲ, ಅದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಟೊಮೆಟೊ ಪೇಸ್ಟು ಬೇಯ್ತಾ ಇದೆ. ಅಷ್ಟು ಬೇಗ ನಾವು ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಸೋಂಬು, ಕಾಯಿ, ನಿಮ್ಗೆ ಎಷ್ಟು ಕಾಯಿ ಗೊಜ್ಜು ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಇಟ್ಕೊಳ್ಳಿ. ಕಾಯಿನ ಜಾಸ್ತಿ ಹಾಕಿದ್ರೆ ಕಾಯಿ ಅಷ್ಟೊಂದು ಚೆನ್ನಾಗಿರಲ್ಲ, ಕಾಯಿ ಹಾಕದೇ ಇದ್ರೂ ಚೆನ್ನಾಗಿರಲ್ಲ. ಅದರಿಂದ ನೀವು ಎಷ್ಟು ಗೊಜ್ಜು ಮಾಡ್ತೀರೋ ಅದಕ್ಕೆ ತಕ್ಕಂಗೆ. ನಾನು ಒಂದು ಸಣ್ಣ ಕಾಯಿನೇ ಅರ್ಧ ಹೋಳು ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಟೊಮೆಟೊನೂ ಅಷ್ಟೇ ತುಂಬ ನೈಸಾಗಲ್ಲ, ನಾನು ಪೇಸ್ಟ್ ಮಾಡಿಲ್ಲ, ಅರ್ಧನೇ ಪೇಸ್ಟ್ ಮಾಡಿರೋದು. ಅದು ತುಂಬ ನೈಸಾಗಿ ಪೇಸ್ಟ್ ಮಾಡಿಬಿಟ್ರೆ ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಅರ್ಧ ಪೇಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಬಾಡಿಸಿದ್ರೇ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಅದೊಂಥರ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಟೊಮೆಟೊ ಪೇಸ್ಟು. ಈಗ ಅಚ್ಕಾರದ ಪುಡಿ, ಸಾರಿನ ಪುಡಿ ಇದ್ದರೆ ನೀವು ಸಾರಿನ ಪುಡಿ, ಇದು ಅಚ್ಕಾರದ ಪುಡಿ ಇಲ್ಲ ಅಂದರೆ ನೀವು ಸಾರಿನ ಪುಡಿನೇ ಸೇರಿಸ್ಕೋಬೋದು. ಏನಿದ್ರು ನೀವು ಅಚ್ಕಾರದ ಪುಡಿ ಸೇರಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ, 1 ಟೇಬಲ್ ಸ್ಪೂನು. ಮತ್ತು ಅರಿಶಿನ ಪುಡಿ ಅದ್ರ ಜೊತೆಗೆ ಸೇರಿಸಿ ಈಗ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಆದಷ್ಟು ಅಚ್ಕಾರದ ಪುಡಿ ಹೋಮ್ ಮೇಡ್ ಇದ್ದರೆ ಸೇರಿಸಿ, ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಸಾರಿನ ಪುಡಿನೇ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡ್ಮೇಲೆ ನೀರೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಲೋ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಅದು ನಿಧಾನಕ್ಕೆ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಯಾಕಂದರೆ ಟೊಮೆಟೊನೋ ಕಲರು ಮತ್ತು ಅಚ್ಕಾರದ ಪುಡಿನೋ ಕಲರು ಚೆನ್ನಾಗಿದೆ. ನೋಡಿ, ಕಲರು. ಈಗ ನಾವು ಸೇರಿಸಿರೋ ಖಾರದ ಪುಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ.
ಒಂದು 5ರಿಂದ 10 ನಿಮಿಷ ಆಗುತ್ತೆ. ಇದು ಎಣ್ಣೆ ಸೈಡಿಗೆ ಬರಬೇಕು. ಮಧ್ಯ ಕಲಿಸ್ತಾನೆ ಇರಿ, ಕೈ ಆಡಿಸ್ತಾನೆ ಇರಿ, ಯಾಕಂದರೆ ತಲೆ ಹಿಡಿಯೋಕ್ಕೂ ತುಂಬ ಚಾನ್ಸ್ ಇರುತ್ತೆ. ಆದಷ್ಟು ನೀವು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಎಣ್ಣೆ ಸೈಡಿಗೆ ಬಿಟ್ಕೊಂಡಿದೆ. ಈಗ ನಾವು ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಈ ತೆಂಗಿನಕಾಯಿ ಪೇಸ್ಟ್ ಸೇರಿಸಿದ್ಮೇಲೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನೀವು ಹಂಗೇನೂ ಮಾಡ್ಬೋದು, ಆದರೆ ಟೇಸ್ಟ್ ಅಷ್ಟೊಂದು ಬರೋಲ್ಲ. ತೆಂಗಿನಕಾಯಿ ಪೇಸ್ಟ್ ಸೇರಿಸಿದ್ರೇ ಟೇಸ್ಟು. ಮಿಕ್ಸಿ ಜಾರ್ ತೊಳ್ಕೊಂಡು ಆ ನೀರು ಸೇರಿಸ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ಜಾಸ್ತಿ ಸೇರಿಸಿದ್ರೆ ಸಾಂಬಾರು ಥರ ತೆಳ್ಳಗಿರುತ್ತೆ. ಇದೊಂದು ಸ್ವಲ್ಪ ಗ್ರೇವಿ ಥರ ಇದ್ರೇ ಚೆನ್ನಾಗಿರೋದು ಟೊಮೊಟೊ ಕುರ್ಮ. ಒಂದು ವಾರ ತನಕ ಕೆಡಲ್ಲ ಇದು. ಎಣ್ಣೆ ಜಾಸ್ತಿ ಹಾಕಿ ನಾವು ಚೆನ್ನಾಗಿ ಮಳ್ಳಿಸ್ಬಿಟ್ಟು ಮಾಡಿದ್ರೆ ಒಂದು ವಾರ ತನಕ ಏನೂ ಆಗೋಲ್ಲ. ಏನೇ ತೆಂಗಿನಕಾಯಿ ಹಾಕಿ ರುಬ್ಬ ಹಾಕಿ ನಾವು ಮಾಡಿದ್ರು ಆಚೆ ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಇಡ್ಲಿ ದೋಸೆ ಮತ್ತು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಪೂರಿ ಚಪಾತಿಗೆ ನಾವು ಊರಿಗೆ ಹೋಗ್ಬೇಕಾದ್ರೆ ಇದನ್ನು ಸೈಡ್ ಡಿಶಾಗಿ ಮಾಡಿ ತೊಗೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ ಹಾಕಿದ್ಮೇಲೆ ಇವಾಗ ಒಂದು ಕಲರ್ ಚೇಂಜ್ ಆಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫಸ್ಟು ಕೆಂಪಿಗಿತ್ತು, ಇವಾಗಲೇ ಒಂದು ಕಲರ್ ಇದೆ ನೋಡಿ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದ್ದಿದ್ದಾಯಿತು. ಎಣ್ಣೆ ಸೈಡಿಗೆ ಚೆನ್ನಾಗಿ ಬಿಟ್ಕೊಂಡಿದೆ. ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಅಷ್ಟೇ, ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಎಣ್ಣೆ ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟು. ಎಣ್ಣೆ ಇದಕ್ಕೆ ನೀವು ಎಷ್ಟು ಹಾಕಿದ್ರೂ ಸೈಡಿಗೆ ಬಿಟ್ಕೊಳ್ಳೋದೇ ಇಲ್ಲ. ಧಾರಾಳವಾಗಿ ಎಣ್ಣೆ ಹಾಕಬೇಕು. ಆವಾಗಲೇ ಎಣ್ಣೆ ಸೈಡಿಗೆ ಬಿಟ್ಕೊಳ್ಳೋದು. ನೀವು ಎಣ್ಣೆ ಹಾಕ್ಬಿಟ್ಟು ಮಾಡಿ ಒಂದು ವಾರ 10 ದಿವಸ ತನಕ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟೆ, ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋದು ಅಷ್ಟೇ. ಫ್ರೆಂಡ್ಸ್, ಟೊಮೊಟೊ ಕುರ್ಮ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.